ಅನೂಪ್ ಅವರೇ, ಆ್ಯಕ್ಚುಲಿ ಅವನ ಸೀರಿಯಸ್ ನೋಟ್ ಅಂದರೆ ಇವಾಗ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಅಂದರೆ ಈಗ ಪತ್ನಿ ಅವರು ಏನಾದ್ರು ಈ ಥರ ಕೆಲಸ ಅಂದರೆ ಆರ್ಟಿಸ್ಟ್ ಆಗಿ ಅವ್ರೇನಾದರೂ ಪರ್ಸ್ಯೂ ಮಾಡಬೇಕು ಕರಿಯರ್ನ ಅಂತ ಅಂದ್ಕೊಳ್ಳುವಾಗ ಸಪೋರ್ಟ್ ಮಾಡುವಂತಹ ಹಸ್ಬೆಂಡ್ಸು ಪಾರ್ಟ್ನರ್ಸ್ ಎಲ್ಲ ಇವಾಗ ಇದ್ದಾರೆ ಆ್ಯಕ್ಚುಲಿ. ಬಟ್ ಇನ್ನೂ ಕೆಲವರು ಸ್ವಲ್ಪ ಆ ಥರದ್ದು ಬೇಡ, ಅಂದರೆ ಇದೇನೋ ಇಂಡಸ್ಟ್ರಿ ಅನ್ನೋದು ಸರಿ ಇಲ್ಲ, ಯಾಕೆ ಆ ಥರದ್ದೆಲ್ಲ ಬೇಕಾಗಿಲ್ಲ, ನಾರ್ಮಲ್ ಏನಾದರೂ ಕೆಲಸ ಮಾಡು, ಅಥವಾ ಅವರ ಒಂದು ಟ್ಯಾಲೆಂಟ್ನ ಪೊಟೆನ್ಷಿಯಲ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಿಡದೆ ಅವರನ್ನು ಒಂದು ಹೌಸ್ ವೈಫ್ ಆಗಿ ಮಾತ್ರ ರಿಸ್ಟ್ರಿಕ್ಟ್ ಮಾಡುವಂತಹ ಗಂಡಸರು ಈಗಲೂ ಇದ್ದಾರೆ ಆ್ಯಕ್ಚುಲಿ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಅದೇ ಇದು ಭಾಳ ಕಷ್ಟ ಸರ್ ಆನ್ಸರ್ ಮಾಡೋದು. ಯಾಕಂದರೆ ಇದು ಅವ್ರವ್ರ ಮನೆಯಲ್ಲಿ ಯಾವ್ಯಾವ ಥರ ಎನ್ವೈರ್ಮೆಂಟ್ ಇರುತ್ತೆ ಅದು ಅವ್ರಿಗೆ ಗೊತ್ತಿರುತ್ತೆ. ಸೊ ಫಾರ್ಚುನೇಟ್ಲಿ ನಮ್ಮ ಮನೆಯಲ್ಲಿ ಇವಳಿಗೆ ಬಂದಿರೋ ಆಪರ್ಚುನಿಟೀಸು ಕ್ಯಾರೆಕ್ಟರ್ಸು ಕೂಡ ಎಲ್ಲ ನಮ್ಮ ವಾತಾವರಣಕ್ಕೆ ಹೊಂದುವಂಥ ಕ್ಯಾರೆಕ್ಟರ್ಸ್ ಬಂದಿರೋದ್ರಿಂದ ನಮಗೆ ಅದು ಡಿಸಿಷನ್ ತೊಗೊಳಕ್ಕೆ ಈಸಿ ಆಯಿತು, ಎಸ್ಪೆಷಲಿ ನನಗೆ. ಸೊ ಅದರಲ್ಲೇನು ನಾವು ಹಿಂದೆ ಮುಂದೆ ಯೋಚನೆ ಮಾಡೋಗೇ ಇಲ್ಲ. ಈಗ ಬೇರೆ ಕಮರ್ಷಿಯಲ್ ಕ್ಯಾರೆಕ್ಟರ್ಸ್ ಅಂತ ಅಂದಾಗ ಸ್ವಲ್ಪ ನೀವು ಹೇಳಿದಾಗೆ ಅದು ಇಟ್ ಇಸ್ ಸ್ಟಿಲ್ ಅ ಟಫ್ ಕಾಲ್ ಟು ಟೇಕ್. ಓಕೆ, ಅಂದರೆ ನಿಮಗೇನು ಸಮಸ್ಯೆ ಇಲ್ಲ, ಮನೇಲಿ ಏನು ಅನ್ಕೊಳ್ತಾರೋ? ಹಾಂ, ನಾವೆಲ್ಲ ಹೌದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ, ಆಮೇಲೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಇದೆಲ್ಲ ಒಂದು ನೋಡ್ಕೊಂಡು, ಇದು ಬರೀ ನಮ್ಮದೇ ಒಂದು ಪ್ರತ್ಯೇಕ ಇರಲ್ಲ. ಸೊ ವೆನ್ ವಿ ಆರ್ ಆಲ್ ಲಿವಿಂಗ್ ಟುಗೆದರ್, ಸೊ ಒಂದು ಸಮಾಜದಲ್ಲಿ ಅದನ್ನು ನೋಡಿಕೊಂಡು ಮಾಡೋ, ಎಸ್ಪೆಷಲಿ ಈಗ ಈ ಪಾತ್ರ ಮಾಡಿದ್ಮೇಲಂತೂ ಜವಾಬ್ದಾರಿ ಇನ್ನೂ ಹೆಚ್ಚು. ಬೇರೆ ಯಾವುದೇ ಇದೇ ಥರ ಮುಂದೆ ಬರಿಬೇಕಾ ಬೇಡವಾ ಅನ್ನೋದು. ಸೊ ಅದೇ ಅದು ಅವ್ರವ್ರ ಮನೆಯಲ್ಲಿ ಡಿಪೆಂಡ್ ಆಗುತ್ತೆ ಸರ್. ಅದು ನಾವು ಹೀಗೆ ಇರಬೇಕು, ಬಟ್ ಆ ಟ್ಯಾಲೆಂಟಿಗೆ ಮಾತ್ರ ಬೆಲೆ ಕೊಡಬೇಕು. ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಂದರೆ, ಆ ಟ್ಯಾಲೆಂಟ್ ಅಕಸ್ಮಾತ್ ಇತ್ತು ಅಂತ ನಮ್ಗೆ ಗೊತ್ತಾಯಿತು ಅಂದರೆ ಆ ಟ್ಯಾಲೆಂಟಿಗೆ ಒಂದು ಸ್ಕೋಪ್ ಅಂತೂ ಕೊಡಲೇಬೇಕು. ಸೊ ದಟ್ ಆ್ಯಸ್ ಎನ್ ಇಂಡಿವಿಜುವಲ್ ಅವ್ರು ಹೇಳಿದಾಗೆ ಅವ್ರ ಚಿಕ್ಕ ವಯಸ್ಸಲ್ಲಿ ಅವರ ತಂದೆ ತಾಯಿ ಅಷ್ಟೊಂದು ಸಪೋರ್ಟ್ ಮಾಡಲಿಲ್ಲ, ಬೇಡ ಅಂತ. ಅದು ಸಹಜ, ನಮ್ಮ ಜನ್ರೇಷನಲ್ಲಿ ಸಹಜ, ಅವರೆಲ್ಲ ಇದು ಬೇಡ ನಮಗೆ ಅಂತ. ಅದೇ ಅದೊಂದು ಈಗ ಏನೋ ಫಾರ್ಚುನೇಟ್ಲಿ ಮದುವೆ ಆದಮೇಲೆ ಅವಳಿಗೆ ಆ ಚಾನ್ಸ್ ಸಿಕ್ತು, ಬಟ್ ರಿಗ್ರೆಟ್ ಇರಲ್ಲ ಲೈಫಲ್ಲಿ, ಕೊನೆ ತನಕ ರಿಗ್ರೆಟ್ ಇರಲ್ಲ. ಆಯಿತು ನನಗಿಷ್ಟ ಬಂದಿದ್ದು ನಾನು ಮಾಡಿದೆ ಅಲ್ಲ ಒಂದ್ಸಲಿ ಅಂತಾರೋ ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಇರುತ್ತಲ್ಲ, ಐ ಥಿಂಕ್ ದಟ್ ಈಸ್ ಮೋರ್ ದೆನ್ ಎನಫ್. ಓಕೆ, ನಾನು ಐ ಆಮ್ ನಾಟ್ ಟ್ರೈಂಗ್ ಟು ಪುಟ್ ಯು ಇನ್ ಸ್ಪಾಟ್. ಅಂದರೆ ಈ ಟ್ಯಾಲೆಂಟ್ ಅಂತ ಹೇಳಿದ್ರಿ, ಬಟ್ ಟ್ಯಾಲೆಂಟ್ ಈಗ ಈ ಒಂದು ಪಾತ್ರಕ್ಕೆ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಯಾವುದೇ ಥರದ ಪಾತ್ರ ಆದರೂ ಅವ್ರ ಪಾತ್ರವಾಗಿ ಅದು ಅಭಿನಯಿಸಬೇಕಾಗುತ್ತೆ ಅಷ್ಟೇ. ಈಗ ಕಮರ್ಷಿಯಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿದ್ರಿ, ಓಕೆ ಆ ಥರದ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಅಂತ. ಬಟ್ ಆ ಥರದ್ದು ಅವ್ರಿಗೆ ಥಾಟ್ಸ್ ಇದ್ದರೆ, ಸೊ ಅವಾಗ ಸಪೋರ್ಟ್ ಮಾಡಬೇಕಾಗಿರೋದು ಎಷ್ಟು ನಿಮ್ಮ ಒಂದು ಕರ್ತವ್ಯ ಆಗುತ್ತೆ? ಮಾಡ್ಬೋದು ಸರ್. ಇವಾಗ ನೋಡಿ, ಈಗ ಆ್ಯಕ್ಚುಲಿ ಇನ್ನೂ ಈಸಿ ಹೇಳಬೇಕು ಅಂದರೆ ಅಷ್ಟೊಂದು ಯಾಕಂದರೆ ಅಷ್ಟೊಂದು ಸ್ಟೋರಿಗಳಿದೆ, ಅಷ್ಟೊಂದು ಸ್ಟೋರಿ ಮೇಕರ್ಸ್ ಇದ್ದಾರೆ. ಮುಂಚೆ ಎಲ್ಲ ನೋಡಿ ಎಷ್ಟೊಂದು ಜನ ನಾವು ಹಳೆ ಹೀರೋಯಿನ್ಸ್ನೆಲ್ಲ ನೋಡಿದ್ರೆ, ಲಕ್ಷ್ಮಿ ಮೇಡಮ್ ಆಗಿರ್ಬೋದು, ಅಥವಾ ಇವ್ರು ನೋಡಿದ್ರೆ ಯಾರು ಸುಖದೇವ್ ಸರ್ ರೆಫರೆನ್ಸ್ ಕೊಟ್ರಲ್ಲ, ಸುಧಾರಾಣಿಯವರಾಗಿರಲಿ, ಇವರೆಲ್ಲ ನೋಡಿ ಅವರೆಲ್ಲ ಹೇಗೆ ಕಮರ್ಷಿಯಲ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಬಂದರು, ಬಟ್ ಸ್ಟಿಲ್ ದೇ ವೇರ್ ಇನ್ ದೇರ್ ಓನ್ ಬೌಂಡ್ರೀಸ್ ಅಲ್ವಾ. ಸೊ ಆ ಥರ ಪ್ರಾಬಬ್ಲಿ ನನ್ಗೆ ಆ ಥರ ಅನಿಸುತ್ತೆ. ಆ ಲೈನಲ್ಲಿ ಇರ್ಬೋದು ಅಂದರೆ, ಆ ಥರ ಸಿಕ್ಕರೆ ಮೇ ಬಿ ಆ ಥರ ಒಂದು ಪಾತ್ರಗಳು ಮಾಡ್ಕೊಂಡಿರ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್, ಬಟ್ ನಾಟ್ ಟು ಕಮರ್ಷಿಯಲ್. ಕರೆಕ್ಟ್. ಅದೇ ಈಗ ಅವರು ಗೋಪಿಕಾಂಬ ಪಾತ್ರ ಇದೊಂಥರ ಡಿವೈನ್ ರೋಲ್ ಥರ ಇತ್ತು, ಬಟ್ ನೆಕ್ಸ್ಟಿಗೆ ಅವ್ರಿಗೆ ಹೇಳ್ಕೊಂಡಂಗೆ ಸ್ವಲ್ಪ ಕಾಮಿಡಿ ರೋಲ್ಸ್ ಆ ಥರದ್ದೆಲ್ಲ ಅವರಿಗೆ ಇಷ್ಟ ಇದೆ. NML ಅವ್ರು ಹೇಳ್ತಾ ಇದ್ರು ಸಿನಿಮಲ್ಲಿ ಅಂತ. ಕಂಪ್ಲೀಟ್ಲಿ ಇದು ಆಪೋಸಿಟ್ ಶೇಡೇ ಬೇರೆ ಥರ ಆಗಿದೆ ಆ್ಯಕ್ಚುಲಿ. ನಾನೀಗ ಈ ಥರದ ಪಾತ್ರ ಮಾಡಿಬಿಟ್ಟಿದ್ದೀನಲ್ಲ ಅಂತ ಅನ್ಕೊಂಡು ಅವ್ರು ರಿಸ್ಟ್ರಿಕ್ಟ್ ಮಾಡ್ಕೊಂಡ್ರೆ ಅದು ಸರಿ ಆಗಲ್ವಲ್ಲ ಅಂತ. ನನ್ನ ಕಾಮಿಡಿ ರೋಲ್ಸ್ ಅವ್ರು ಮಾಡ್ಬೋದು ಈಗ ನೆಕ್ಸ್ಟ್ ಆ ಥರದ್ದು. ಇಲ್ಲ ನಾನು ಗೋಪಿಕಾಂಬ ಥರ ಕಾಣಿಸ್ಕೊಂಡಿದ್ದೀನಿ, ಜನ ಆ ಥರ ನೋಡೋಕೆ ಇಷ್ಟಪಡಲ್ಲ ಅಂತ ಅನ್ಕೊಳ್ಬಾರ್ದು ಅನ್ನೋದು ನಂದು ಆ್ಯಕ್ಚುಲಿ ಪ್ರಶ್ನೆ ಆಗಿತ್ತು. ಸೊ ನಿಮಗೂ ಆ ಥರ ಈಗ ಕಾಮಿಡಿ ರೋಲ್ಸ್ ಬಂದರೆ ಅಥವಾ ಬೇರೆ ವೆರೈಟಿ ಆಫ್, ಇವಾಗಲೇ ಜಗನ್ನಾಥ್ ದಾಸರು ಮೂವಿಲಿ ಇಟ್ ವಾಸ್ ಕೈಂಡ್ ಆಫ್ ಅ ನೆಗೆಟಿವ್ ಶೇಡ್. ಅದರಲ್ಲೂ ಅದಾದ್ಮೇಲೆ ಅಗೇನ್ ಶಿಲ್ ಟರ್ನ್ ಟು ಇಂಟು ಹರಿದಾಸಿನಿಯಾಗಿ ಮಾಡ್ತಾರೆ, ಅದೆಲ್ಲ ಇದೆ. ಸೊ ಇದೇ ಜಾನರಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಯಾವ ರಿಸ್ಟ್ರಿಕ್ಷನ್ಸು ನಾನು ಹಾಕ್ಕೊಂಡಿಲ್ಲ. ಸೊ ಡೆಫಿನೆಟ್ಲಿ ಅದೇ ಅಪಾರ್ಚುನಿಟಿ ಹೇಗೆ ಬರುತ್ತೆ, ಸ್ಕ್ರಿಪ್ಟ್ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ಅದನ್ನ ಚಾಲೆಂಜಿಂಗ್ ಆಗಿ ನಾನು ತಗೊಳ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಅಂತ ಒಳ್ಳೆ ಸ್ಕ್ರಿಪ್ಟ್ ಬಂದರೆ, ನೋ ಮ್ಯಾಟರ್ ಇಫ್ ಇಟ್ಸ್ ಅ ಕಾಮಿಡಿ, ಹಾರರ್, ಆರ್ ಇಫ್ ಇಟ್ಸ್ ಅಗೇನ್ ಅ ಡಿವೈನ್ ರೋಲ್, ಐ ಡೋಂಟ್ ಮೈಂಡ್ ಟು ಪ್ಲೇ. ಬಟ್ ಇಟ್ ಶುಡ್ ಬಿ ನನಗೆ ಸೆಟ್ ಆಗಬೇಕು, ನನಗೆ ಇಷ್ಟ ಆಗಬೇಕು, ಕ್ಯಾರೆಕ್ಟರ್ ಇಷ್ಟ ಆಗಬೇಕು, ಕತೆ ಇಷ್ಟ ಆಗಬೇಕು ಅಷ್ಟೇ. ಓಕೆ. ಸೊ ಈಗ ಮೇನ್ ಪ್ರಶ್ನೆ, ನಿಮ್ಮಿಬ್ಬರಲ್ಲಿ ಜಾಸ್ತಿ ರೊಮ್ಯಾಂಟಿಕ್ ಯಾರು? ನಾನೇ. ಇಲ್ಲೂ ಉತ್ತರ ಕೊಡಕ್ಕೆ ಬಿಟ್ಟಿಲ್ಲ ಅವ್ರು. ಅಟ್ಲೀಸ್ಟ್ ನಾನು ಅಲ್ಲ ಅಂತ ಹೇಳ್ಬೋದಾಗಿತ್ತು. ಅವ್ರಿಗೆ ನೋಡಿದ್ರು. ಸೊ ಓಕೆ, ರೆಸ್ಪಾನ್ಸ್ ಫಾಸ್ಟ್ ಇದೆ ಹೇಳೋದು. ಹಾಗೆ ಯಾಕೆ ಸರ್, ಯಾಕೆ ರೊಮ್ಯಾಂಟಿಕ್ ಅಲ್ಲ ನೀವು? ನಾನು ಬಿಡಲ್ಲ, ಹಂಗೆ ನಾನು ಬಿಡಲ್ಲ. ಮನೇಲಿ ಜಾಸ್ತಿ ಮಾತಾಡೋದು ಯಾರು? ಎಲ್ಲ ಇಬ್ರು.
ಅದು ಡಿಪೆಂಡ್ಸ್ ಆನ್ ದಿ ಸಬ್ಜೆಕ್ಟ್. ಓಕೆ, ಅಷ್ಟೇ. ಜಾಸ್ತಿ ಮಾತಾಡೋದು, ಡಿಸಿಷನ್ಸ್ ತಗೊಳ್ಳೋದೆಲ್ಲ ನಾನೇ. ಹೀಗಾಗಿ ಅಂದರೆ ಡಿಸಿಷನ್ ನಾನು ತಗೊಳ್ಳೋದ್ರಿಂದ ಅವ್ರು ಹೆಂಗಾದ್ರೂ ಮಾತಾಡ್ಕೊಳ್ಳಿ, ಪರವಾಗಿಲ್ಲ. ಅದು ಏನು ಆ ಮಾತಾಡ್ಕೊಂಡು ಒಂದು ಪ್ರಾವಿಷನ್ ಇರಲಿ ಅಂತ. ಓಕೆ, ನೆಕ್ಸ್ಟ್ ಇವಾಗ ಗೋಪಿಕಾಂಬ ಆದಮೇಲೆ ಬೇರೆ ಯಾವ ಥರ ಆಫರ್ಸ್ ಏನಾದ್ರು ಬಂದಿದೆಯಾ ಸೀರಿಯಲ್ಸಿಗೆ? ಬರ್ತಾ ಇದೆ ಆ್ಯಕ್ಚುಲಿ, ಒಂದು 2-3 ಸೀರಿಯಲ್ ಬಂತು. ಬಟ್ ಅಗೇನ್ ಅದೇ ಹೇಳಿದೆ ನಾನು, ಐ ಆಮ್ ಲಿಟಲ್ ಚೂಸಿ ಅಂತ. ಐ ಆಮ್ ಲುಕಿಂಗ್ ಫಾರ್ ಅ ಬೆಟರ್ ಅಪಾರ್ಚುನಿಟಿ. ಹಂಗೆ ಅನ್ಕೊಂಡಿದ್ದು ಚೆನ್ನಾಗಿಲ್ಲ ಅಂತ ಅಲ್ಲ, ನಾನು ಇನ್ನೂ ಒಂದು ನೆಕ್ಸ್ಟ್ ಮೈಲ್ ಸ್ಟೋನ್ ಥರನೇ ನೋಡ್ತಾ ಇದ್ದೀನಿ. ಅದರ ದಿಸ್ ಇಸ್ ಅ ಬಿಗ್ಗೆಸ್ಟ್ ಮೈಲ್ ಸ್ಟೋನ್ ಫಾರ್ ಮೀ. ಇದಕ್ಕೂ ಹೆಚ್ಚು ಚಾಲೆಂಜಿಂಗ್ ಆಗಿರುವಂಥ ಪಾತ್ರಗಳು ಬರಲಿ ಅಂತ ನಾನು ವೇಟ್ ಮಾಡ್ತಾ ಇದ್ದೀನಿ. ಬಟ್ ಬರ್ತಾ ಇದೆ, ಆದರೆ ಸೀರಿಯಲ್ಲೇ ಬಂದಿರೋದು ಸದ್ಯಕ್ಕೆ, ಬೇರೆ ಬೇರೆ ಚಾನಲ್ ಕಡೆಯಿಂದನೂ ಬರ್ತಾ ಇದೆ. ಡೆಫಿನೆಟ್ಲಿ ಇನ್ನೂ ಬೆಟರ್ ಬಂದರೆ ಐ ವಿಲ್ ಚೂಸ್ ಇಟ್. ಓಕೆ, ನಿಮಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಅಂದರೆ ಯಾವ ಥರ ಆ ಒಂದು ಕರಿಯರ್ನ ಪರ್ಸ್ಯೂ ಮಾಡಬೇಕು ಅಂತ ಐಡಿಯಾ ಇದೆ ಸರ್? ನನಗೆ ನಿಮಗೆ ಈ ಆಫರ್ಸ್ ಜಾಸ್ತಿ ಬರ್ತಾ ಹೋದರೆ, ಅಕಸ್ಮಾತ್ ನಿಮ್ಮಿಬ್ಬರಿಗೆ ಒಂದು ಬಂತು ಆಪರ್ಚುನಿಟಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ? ಅದು ಹಾಗೇನಿಲ್ಲ ಸರ್, ನಾನು ಆ ಥರ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಬೇಕು ಅಂತ ಕೂತ್ಕೊಂಡ್ರೆ ಅದು ಬರಲ್ಲ. ಅದು ಹಾಗೆ ತಾನಾಗೆ ಬರಬೇಕು. ಇದು ಈ ಸಂಕೀರ್ತನದಲ್ಲಿ ಕೂಡ ನಾವಿಬ್ರು ಮಾಡಿದ್ದೀವಿ. ನಾನು ಕೃಷ್ಣ ರುಕ್ಮಿಣಿ ಅಂತ ಇವಳು ನನ್ನ ಜೊತೆ ಬಂದಿದ್ಲು. ಇವಳು ಅದೊಂದು ಸೀನ್ ಇದೆ ಆ್ಯಕ್ಚುಲಿ. ರುಕ್ಮಿಣಿ ಸ್ವಯಂವರದಲ್ಲಿ ನಾನು ಕೃಷ್ಣ ಆಗಿರ್ತೀನಿ, ಇವಳು ಅದೇ ಹಾರ ಎಕ್ಸ್ಚೇಂಜ್ ಮಾಡೋದು ಒಂದು ಸೀನ್ ಇದೆ. ಸೊ ಆ ಮದುವೆ ಆಗೋ ಸೀನ್, ಅದನ್ನ ನಾವು ಆಲ್ರೆಡಿ ಸ್ಕ್ರೀನಲ್ಲೂ ಕೂಡ ಆಗಿದೆ ಅದು. ಸೊ ಅದೊಂದು ಗುಡ್, ವೆರಿ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಬಟ್ ನೀವು ಎಕ್ಸ್ಪೆಕ್ಟ್ ಮಾಡಿ ಅದ್ರ ಹಿಂದೆ ಬೀಳ್ತಾ ಇಲ್ಲ ಈಗ ಪಾತ್ರ? ಇಲ್ಲ. ಬಟ್ ಆದರೆ ನೀವು ಹೇಳಿದ್ರಲ್ಲ ಜನ ಹೇಗೆ, ಎಷ್ಟೋ ಕಡೆ ನಾವು ಹೋದಾಗ ಇವಳು ಕೇಳಲ್ಲ, ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಕೇಳ್ತಾರೆ. ಹಂಗಾಗಿದೆ, ನೀವು ಆಕ್ಟರಾ ಅಂತ ಕೇಳ್ತಾರೆ. ಈಗಲ್ಲ, ಸ್ವಲ್ಪ ಸೀರಿಯಲ್ಗಿಂತ ಮುಂಚಿನ ಟೈಮಲ್ಲಿ ಎಲ್ರಿಗೂ, ನನ್ನ ಫ್ರೆಂಡ್ಸಿಗೆಲ್ಲ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಹಳ ಇತ್ತು. ಓಕೆ, ಸೊ ಅದು ನಾನಾಗೆ ಅದ್ರ ಹಿಂದೆ ಹೋಗಲ್ಲ, ಅದಾಗೆ ಬಂದರೆ ಐ ಟೇಕ್ ಅಪ್. ಓಕೆ, ಸೊ ಈಗ ಒಂದು ಸೀರಿಯಸ್ ಪ್ರಶ್ನೆ ಅಂದರೆ, ಇವತ್ತಿನ ಕಾಲದಲ್ಲಿ ರಿಲೇಷನ್ಶಿಪ್ಸ್ ತುಂಬ ವೋಲಟೈಲ್ ಆಗ್ತಾ ಇದೆ, ನಿಮಗೆ ಗೊತ್ತಿರುತ್ತೆ. ಅಂದರೆ ಜಾಸ್ತಿ ದಿನ ಬಾಳಿಕೆನೇ ಬರ್ತಾ ಇಲ್ಲ. ನಾರ್ಮಲ್ ಫ್ರೆಂಡ್ಶಿಪ್ಸೇ ಆ್ಯಕ್ಚುಲಿ ಜಾಸ್ತಿ ದಿನ ಬಾಳಿಕೆ ಬರೋಲ್ಲ. ಸೊ ಇಂಥ ಸಿಚುವೇಷನಲ್ಲಿ ಈಗ 6 ವರ್ಷದ ಒಂದು ದಾಂಪತ್ಯ ಜೀವನದ ಎಕ್ಸ್ಪೀರಿಯನ್ಸಿಂದ ಹೇಳೋದಾದರೆ, ಹೇಗೆ ಒಂದು ರಿಲೇಷನ್ಶಿಪ್ನ ಯಾವ ರೀತಿ ಕಾಪಾಡ್ಕೊಳ್ಬೇಕು, ಏನು ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಅಂತ? ಸರ್, ಅದು ಅವ್ರು ಹೇಳ್ದಂಗೆ ನಾವು ಜಾಸ್ತಿ ಗಂಡ ಹೆಂಡತಿ ಅನ್ನೋಕ್ಕಿಂತ ಫ್ರೆಂಡ್ಸ್ ಥರ ಇದ್ದರೆ ಅದು ದಟ್ ಈಸ್ ದಿ ಬೆಸ್ಟ್ ಥಿಂಗ್. ಗಂಡ ಹೆಂಡತಿ ಆದಾಗ ತೀರಾ ಅದು ಒಂಥರ ಏನೋ ಅಫಿಷಿಯಲಿ ಲೈಕ್ ಓಕೆ ನೀವು ಇದನ್ನೇ ಮಾಡಬೇಕು ಒಂಥರ ಪ್ರೋಟೋಕಾಲ್ ಹಾಕ್ಕೊಂಡು ಜೀವನ ಮಾಡೋಕ್ಕಿಂತ ಲೈಕ್ ಯು ಲೀವ್ ಲೈಕ್ ಹೌ ಯು ವಾಂಟ್ ಟು. ಸೊ ನಮ್ಮಿಬ್ಬರಲ್ಲಿ ಕೂಡ ಅದು ಹೊಂದಾಣಿಕೆ ಆಗಬೇಕು. ಇವ್ರು ಇಷ್ಟಪಟ್ಟಿದ್ದನ್ನು ನಾನು ಇಷ್ಟಪಡಬೇಕು, ನಾನು ಇಷ್ಟಪಟ್ಟಿದ್ದೀನಿ ಇವರು. ಕೆಲವೊಂದರಲ್ಲಿ ಆಗಲ್ಲ, ಕೆಲವೊಂದರಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ಬಟ್ ಅದನ್ನು ಹೆಂಗೆ ಕೋಆರ್ಡಿನೇಟ್ ಮಾಡಿಕೊಂಡು ಫ್ಲೆಕ್ಸಿಬಿಲಿಟಿ ಈಸ್ ವಾಟ್ ಸ್ಟ್ಯಾಂಡ್ಸ್ ಔಟ್ ಅಷ್ಟೇ. ನೀವು ಹೇಳಿ, ಇದೇ ಫಸ್ಟ್ ಟೈಮ್ ಮಾತಾಡಕ್ಕೆ ಬಿಟ್ರಿ ಅವ್ರನ್ನ ಮೊದಲು? ಅದಕ್ಕೆ ಸುಮ್ಮನೆ ಕೂತಿದ್ದೆ. ಸೊ ಐ ಥಿಂಕ್ ಸ್ಯಾಕ್ರಿಫೈಸ್ ಇಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಒಂದು ರಿಲೇಷನ್ಶಿಪ್ಪಲ್ಲಿ. ಹೀಗೆ ಆಗಬೇಕು ಅನ್ನೋ ಒಂದು ಮನೋಭಾವ ಯಾರಿಗೂ ಇರಬಾರ್ದು. ಸೊ ಯು ಶುಡ್ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತಾರೆ. ಆ ಥರ ಸ್ಯಾಕ್ರಿಫೈಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಂಡರ್ಸ್ಟ್ಯಾಂಡಿಂಗ್. ಒಬ್ಬರೊಬ್ಬರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಇನಿಷಿಯಲಿ ಐ ಕಮ್ ಫ್ರಮ್ ಅ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್, ಹೀ ಕಮ್ಸ್ ಫ್ರಮ್ ಅ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್. ಮದುವೆ ಆದಮೇಲೆ ನಮ್ಮ ಥರ ಅವರಿರಲ್ಲ, ಅವ್ರ ಥರ ನಾವು ಇರಲ್ಲ. ಸೊ ವಿ ಶುಡ್ ಲೆಟ್ ಪೀಪಲ್ ಜೆಲ್ ಅಪ್ ವಿತ್ ಈಚ್ ಅದರ್. ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೊಂದಾಣಿಕೆ ಆಗಬೇಕು. ಸೊ ಟೈಮ್ ಕೊಡಬೇಕು. ಆ್ಯಂಡ್ ಸ್ಯಾಕ್ರಿಫೈಸಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡಿಂಗು ಆಗಲೇ ಇರಬೇಕು ಅಂತ ನಾನು ಅನ್ಕೋತೀನಿ. ಅಂದರೆ ಡಿಬೇಟ್ಗಳು ತುಂಬ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಲವ್ ಮ್ಯಾರೇಜ್ ಆದರೆ ಬೆಟರು ಅಥವಾ ಅರೇಂಜ್ ಮ್ಯಾರೇಜ್ದೇ ಒಳ್ಳೇದು ಆ್ಯಕ್ಚುಲಿ, ಆ ಥರದ್ದೆಲ್ಲ ಸುಮಾರು ಆಗ್ತಿರುತ್ತೆ. ಸೊ ಏನು ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ ಒಂದು ರಿಲೇಷನ್ಶಿಪ್ ಉಳ್ಕೋಬೇಕು ಅಂತಂದರೆ ಅಂತ? ಕೆಲವರಿಗೆ ಲವ್ ಮ್ಯಾರೇಜ್ ಆದರೆ ಮೊದಲೇ ಗೊತ್ತಿರುತ್ತೆ ಆ ಪರ್ಸನ್ ಏನು ಅಂತ, ನಾವು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರ್ತೀವಿ. ಸೊ ಲೈಫ್ ಲೀಡ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ. ಇಲ್ಲ ಅರೇಂಜ್ಡ್ ಮ್ಯಾರೇಜ್ ಆದರೆ ನಮ್ಮ ತಂದೆ ತಾಯಿಯವರು ನಮ್ಗೆ ಯಾರು ಕರೆಕ್ಟಾಗಿ ಸೂಟ್ ಆಗ್ತಾರೋ ಅವರನ್ನೇ ಸೆಲೆಕ್ಟ್ ಮಾಡಿರ್ತಾರೆ ಅಂತೆಲ್ಲ. ಅಂದರೆ ತುಂಬ ಡಿಬೇಟ್ಸ್ ಆಗ್ತಾ ಇರುತ್ತೆ ಆ್ಯಕ್ಚುಲಿ. ಈಗೀಗಂತೂ ಮದುವೆ ಅನ್ನೋ ಕಾನ್ಸೆಪ್ಟೇ ಮೋಸ್ಟ್ಲಿ ಔಟ್ಡೇಟ್ ಆಗುತ್ತೇನೋ ಅನ್ನೋ ಥರ ಸಿಚುವೇಶನ್ ಬರ್ತಾ ಇದೆ. ಜೆನ್ಜಿ ಅವರಂತೂ ತುಂಬ ಫಾರ್ವರ್ಡ್ ಇದ್ದಾರೆ. ಸೊ ಆ ಥರದ್ದೆಲ್ಲ ಆಗ್ತಾ ಇದೆ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈ ಥರ ಬದಲಾವಣೆ ಬಗ್ಗೆ ಅಂತ? ಸರ್, ಒಂದು ಈ ಬದಲಾವಣೆ, ನಾವು ಆ ಬದಲಾವಣೆಯಲ್ಲಿ ಇಲ್ಲ ಅನ್ನೋದು ಒಂದು ಖುಷಿ. ಯಾಕಂದರೆ ನಮಗೆ ಆ ವ್ಯಾಲ್ಯೂಸ್ ಇದೆ. ಅಂದರೆ ನೀವು ಅದನ್ನು ಜನ್ರೇಷನ್ ಅಂತ ಹೇಳ್ತಿರೋ ಏನೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಆ ಮಾರಲ್ ವ್ಯಾಲ್ಯೂಸ್, ಆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಅದೆಲ್ಲ ನಮ್ಮಲ್ಲಿ ಇನ್ನೂ ಇದೆ. ಸೊ ಹೀಗಾಗಿ ನಮ್ಮ ಜನ್ರೇಷನ್ಸ್ಗೆ ನಾನು ಹೇಳೋದು ಲೈಕ್
ಅದು ಆ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡ್ರೆ ವಿ ವಿಲ್ ಸಸ್ಟೈನ್, ಆರ್ ಎಲ್ಸ್ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಹೇಳಿ, ನಿಮಗೇನು ಅನಿಸುತ್ತೆ? ಅದೇ ಜೆನ್ಸಿ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಸ್ಟೋರಿ ಆ್ಯಂಡ್ ನಮ್ಮ ಜನ್ರೇಷನ್ ಮದುವೆಗಳನ್ನ ನೋಡಿದ್ರೆ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಫಾರ್ ಬೋತ್ ರಿಲೇಷನ್ಸ್ ಅದು ಯಾವುದಾದ್ರೂ ಕೂಡ ರೆಸ್ಪೆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೀತಿ ಮಾಡಿ ಮದುವೆ ಆದ ತಕ್ಷಣ ಕೆಟ್ಟೋಗುತ್ತೆ ಅಥವಾ ಅರೇಂಜ್ ಮ್ಯಾರೇಜ್ ಮಾಡಿದ್ರೆ ಡಿವೋರ್ಸಸ್ ಜಾಸ್ತಿ ಆಗುತ್ತೆ, ಆ ಥರ ಏನೂ ಇಲ್ಲ. ಇಟ್ ಡಿಪೆಂಡ್ಸ್ ಇಂಡಿವಿಜುವಲಿ ನಾವು ಹೇಗೆ ಆ ರಿಲೇಷನ್ನ ಕ್ಯಾರಿ ಮಾಡ್ತೀವಿ ಇಸ್ ವೆರಿ ಇಂಪಾರ್ಟೆಂಟ್. ಹಾಗೆ ಫ್ಯಾಮಿಲಿ ಕೂಡ ಹೌದು. ಲವ್ ಮ್ಯಾರೇಜ್ ಅಂದರೆ ಫ್ಯಾಮಿಲಿ ಗೊತ್ತಿರಲ್ಲ, ಮುಂಚೆ ಗೊತ್ತಿರಲ್ಲ, ಬರೀ ಹುಡುಗ ಹುಡುಗಿ ಪರಿಚಯ ಇರುತ್ತೆ ಅಷ್ಟೇ. ಲವ್ ಮ್ಯಾರೇಜ್ ಅಂದರೆ ಬೋತ್ ದ ಫ್ಯಾಮಿಲೀಸ್ ನೋ ಈಚ್ ಅದರ್. ಸೊ ಎಂಡ್ ಆಫ್ ದ ಡೇ ಇಟ್ಸ್ ಅಗೇನ್ ದ ರೆಸ್ಪೆಕ್ಟ್ ಆ್ಯಂಡ್ ಮ್ಯೂಚುವಲ್ ಹೌ ವಿ ಟೇಕ್ ಇಟ್ ಫಾರ್ವರ್ಡ್ ಅಷ್ಟೇ. ಓಕೆ, ಸೊ ಈಗ ಇನ್ನು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಪತ್ನಿ ಗೋಪಿಕಾಂಬ ಅವ್ರ ಫ್ಯಾನ್ಸಿಗೆ? ಸೊ ಅವರಿಗೆ ಸಿಕ್ಕಂತಹ ಒಂದು ಎನ್ಕರೇಜ್ಮೆಂಟ್, ಅದು ಸಪೋರ್ಟ್ ಮತ್ತು ಅಭಿಮಾನಿಗಳು ಅವರಿಗೆ ಸಿಕ್ಕಾಪಟ್ಟೆ ಸಿಕ್ಕಿದ್ದಾರೆ ಇವಾಗ, ಅದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಸೊ ಯಾವ ರೀತಿ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಅದು ಅದೇ ನಾನು ಹೇಳಿದ್ನಲ್ಲ, ನಾನು ಹುಡುಕ್ತಾ ಇದ್ದೀನಿ, ಆ ವರ್ಡ್ಸಿಗೆ ಹುಡುಕ್ತಾ ಇದ್ದೀನಿ. ಫಸ್ಟ್ ಎಲ್ಲದಕ್ಕಿಂತ ಫಸ್ಟ್ ನಮಸ್ಕಾರ ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳೋದು ರಾಯರಿಗೆ. ಯಾಕಂದರೆ ಅವರು ನಮಗೆ ಜೀವನದಲ್ಲಿ ಇಷ್ಟು ಅನುಗ್ರಹ ಮಾಡಿ ಇಲ್ಲಿ ತನಕ ತಂದು ಇಟ್ಟಿದ್ದಾರೆ, ಮುಂದೆನೂ ನಡ್ಸ್ಕೊಂಡು ಹೋಗ್ತಾರೆ. ರಾಯರಿಗೆ ಯಾವತ್ತೂ ಅವರಿಗೆ ಎಷ್ಟು ನಾವು ಸೇವೆ ಮಾಡಿದ್ರೂ ಸಾಲದು. ಅವ್ರ ಮೂಲಕ ಎಲ್ಲ ಇವಳ ಅಭಿಮಾನಿಗಳು ಯಾರು ಇಷ್ಟು ಜನ ನಾವು ಅಂದ್ಕೊಂಡಿಲ್ದಿರೋ ಅಷ್ಟು ರೀಚ್ ಏನಾಗಿದೆ, ಆ ಎಲ್ಲ ಅಭಿಮಾನಿಗಳಿಗೂ ರಾಯರ್ ಪೂರ್ಣ ಅನುಗ್ರಹ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಓಕೆ, ತುಂಬ ನಿಮ್ಮಿಬ್ಬರಲ್ಲಿ ಯಾರು ತುಂಬ ರಿಲೀಜಿಯಸ್ ಆ್ಯಕ್ಚುಲಿ? ಅವರೇನಾ? ಓಕೆ, ಅಂದರೆ ಪಿಲಿಗ್ರಿಮೇಜ್ ಸೆಂಟರ್ಸಿಗೆಲ್ಲ ಬರೋದಕ್ಕೆ ಅವರು ಇಷ್ಟಪಡ್ತಾರೆ? ಇಷ್ಟಪಡಲ್ಲ, ಅದು ಇಲ್ಲ. ಇದು ಯಾವ ಥರ? ಅದೇ ನಾನು ಹೇಳಿದಾಗೆ ಐ ಟ್ರೈ ಟು ಅವಾಯ್ಡ್ ಕ್ರೌಡ್. ನನಗೆ ಸೌಂಡು ಕ್ರೌಡು ಅಂದರೆ ಸ್ವಲ್ಪ ದೂರ ಇರ್ತೀನಿ. ದ್ಯಾಟ್ಸ್ ಅ ಮೇನ್ ರೀಸನ್ ಐ ಅವಾಯ್ಡ್. ಇಲ್ಲಾಂದರೆ ಆಫ್ ಸೀಸನಲ್ಲಿ ಐ ಟ್ರೈ ಟು ಗೋ ವಿತ್ ಹಿಮ್. ಓಕೆ, ಅದೇ ಮೊದಲೇ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಸರ್, ಜನ ಇದ್ದಾರಾ ಇಲ್ವಾ ಇವತ್ತು, ಎಷ್ಟು ಗಂಟೆಗೆ ಇರ್ತಾರೆ ಜಾಸ್ತಿ? ಅಂದರೆ ಆರಾಧನೆ ಟೈಮಲ್ಲಿ ತುಂಬ ಜನ ಇರ್ತಾರೆ. ನಾನು ಯೂಶಲಿ ಹೋಗೋದೇ ಆ ಥರ ಇವೆಂಟ್ಸಲ್ಲಿ ಇದ್ದಾಗ. ಇವಳಿಗೆ ಅದು ಇವೆಂಟ್ಸ್ ಬೇಡ. ಅದರಲ್ಲಿ ಆ ಟಿಪಿಕಲ್ ನಿಮಗೆ ಗಂಡ ಹೆಂಡ್ತಿದು ಅಪೋಸಿಷನ್ ಕಾಣುತ್ತೆ ನಮ್ಮಲ್ಲಿ ಅಲ್ಲ. ನೀವು ಅವಾಗಲೇ ಹೇಳ್ತಿರಲ್ಲ ಮಿಸ್ ಮ್ಯಾಚ್ ಕೆಲವು ಇರುತ್ತೆ. ಅದರಲ್ಲಿ ನಾನು ಅವಾಗ ಅನ್ಕೊಂಡೆ ಸತ್ಯ ಈಗ ಬರ್ತಾ ಇದೆ ಅಂದರೆ ಇಲ್ಲಿ ಜನ ಸೇರಿರ್ತಾರೆ. ಆಮೇಲೆ ಅವಳಿಗೆ ತೀರಾ ಯಾವಾಗ್ಲೂ ಈ ಒಂದು ಸ್ಪಿರಿಚುವಲ್ ಆ್ಯಕ್ಟಿವಿಟೀಸು ಇವೆಂಟ್ಸಿಗೆ ಅದು ಇಷ್ಟ. ಅವಳಿಗೆ ಇಷ್ಟ ಇಲ್ಲ ಅಂತೇನಿಲ್ಲ, ಅವಳಿಗೂ ಭಕ್ತಿ ಇದೆ, ಎಲ್ಲ ಇದೆ. ಯಾವುದೇ ಅತಿ ಆಗಬಾರ್ದು ಅಂತಲ್ಲ, ಹಾಗೆ ನಾನು ಬರೀ ಅಲ್ಲೇ ಕರ್ಕೊಂಡು ಹೋದರೆ ಅವಳಿಗೆ ಬೇಜಾರ. ಸೊ ದಿ ಅದರ್ ವೇ ರೌಂಡು ಇರಬೇಕು ಅಂತ. ಸೊ ನೀವು ಕಾಶ್ಮೀರಿಗೂ ಹೋಗಬೇಕು, ಈ ಕಡೆ ಇಲ್ಲಿ ಮಂತ್ರಾಲಯಕ್ಕೂ ಹೋಗಬೇಕು ಅಂತ. ದೇವರ ನಂಬಿಕೆ ಅಂತ ಬಂದರೆ ಐ ಟ್ರಸ್ಟ್ ಅ ಲಾಟ್, ಬಿಲೀಫ್ಸ್ ಇದೆ. ಬಟ್ ಆಚರಣೆಗಳನ್ನ ನಾನು ಜಾಸ್ತಿ ಮಾಡೋದಿಲ್ಲ. ಕಾಯಕವೇ ಕೈಲಾಸ ಅಂದಾಗೆ ಮಾಡೋ ಕೆಲಸದಲ್ಲಿ ನಾನು ಭಕ್ತಿ ಇಡ್ತೀನಿ. ಪ್ರತಿಯೊಂದರಲ್ಲೂ ನಾನು ಅನುಸಂಧಾನ ಮಾಡ್ಕೋಬೇಕು ಅಂತಾರೆ, ದೇವರ ಒಂದು ಅನುಸಂಧಾನ ಇರಬೇಕು ಅಂತ. ದ್ಯಾಟ್ ಈಸ್ ವಾಟ್ ಐ ಬಿಲೀವ್. ಆ್ಯಂಡ್ ಆಚರಣೆಗಳು ತುಂಬ ಕಡಿಮೆ, ಬಟ್ ಸಿಕ್ಕಾಪಟ್ಟೆ ನಂಬಿಕೆ ಇದೆ. ಭಕ್ತಿ ನಂಬಿಕೆ ಇದೆ, ಹೇಳ್ದಂಗೆ ಇದ್ದೇ ಇದೆ, ಬಟ್ ಆಚರಣೆಯಲ್ಲಿ ಸ್ವಲ್ಪ ಹಿಂಜರಿತಾರೆ. ಓಕೆ, ನಿಮ್ಮದು ವಾಯ್ಸ್ ಇಟ್ ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು ಮಾಳವಿಕಾ ಅವ್ರದ್ದು. ಆ್ಯಕ್ಚುಲಿ ಯಾರಾದರೂ ಹೇಳಿದಾರಾ ನಿಮಗೆ? ಸ್ವಲ್ಪ ಮಾಳವಿಕಾ ಥರ ಅವ್ರ ವಾಯ್ಸ್ ಥರ ಬರುತ್ತೆ. ಹೇಳಿಲ್ಲ, ಬಟ್ ತುಂಬ ಜನ ಇವಳಿಗೆ ಇದನ್ನು ಹೇಳಿದ್ದಾರೆ. ಮಿಲನ ಅಲ್ಲಿ ಪಾರ್ವತಿ ಅಲ್ಲ, ಅವರಿಗೆ ಡಬ್ ಮಾಡಿರೋದು ಅಲ್ಲ, ಡಬ್ ಅಲ್ಲ, ಅವ್ರ ಥರ ಕಾಣಿಸ್ತಾರೆ ಅಂತ. ಲುಕ್ಸ್ ಆ್ಯಂಡ್ ಓಕೆ ಓಕೆ ಓಕೆ, ವಾಯ್ಸ್ ಆಲ್ಮೋಸ್ಟ್ ತುಂಬ ಸಿಮಿಲಾರಿಟಿ ನನಗೆ ಅನ್ಸೋದು. ಅಂದರೆ ಮಾಳವಿಕಾ ಅವರದ್ದು ವಾಯ್ಸಿಗೆ ಆ ಥರ ಇಲ್ಲ, ನನಗೇನು ಅನ್ಸಿಲ್ಲ. ಓಕೆ, ಮೇ ಬಿ ಯು ಆರ್ ದ ಫಸ್ಟ್ ಒನ್ ಟು ಸೇ. ನನಗೆ ಫಸ್ಟ್ ಟೈಮ್ ನಾನು ಮಾತಾಡಿದಾಗಲೂ ಹಾಗೆ ಅನ್ನಿಸ್ತು, ಇವ್ರು ಮಾಳವಿಕಾ ಥರ ಇದೆಯಲ್ಲ ವಾಯ್ಸ್ ಇವ್ರದ್ದು ಅಂತ. ಬಟ್ ಯಾರೂ ಆ ಥರ ಹೇಳಿಲ್ಲ. ಓಕೆ, ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸಂದರ್ಶನ ಕೊಟ್ಟಿದ್ದು ಹೇಗೆ ಅನಿಸ್ತು ಅನೂಪ್ ಅವರೇ? ನೀವು ಹೇಳಿದ್ರು ಮೊದಲ ಫಸ್ಟ್ ಟೈಮ್. ನಾನು ಅದೇ ನಿಮ್ಗೆ ಹೇಳಿದಾಗ ನಾನು ಯಾವತ್ತೂ ಈ ಥರ ಇಂಟರ್ವ್ಯೂ ಕೊಟ್ಟಿಲ್ಲ. ಇವಳು ಇಷ್ಟು ಲೈಮ್ ಲೈಟಲ್ಲಿ ಇರೋದ್ರಿಂದ ಈಗ ನಾವು ಲೈಟಿಗೆ ಬರಬೇಕಾಗಿದೆ. ಹೀಗಾಗಿ ಬಟ್ ಎಸ್, ವೆರಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ನೀವು ಕರೆದು ನನ್ನೂ ಕೂಡ, ನಾನೇನು ಬರೋ ಅವಶ್ಯಕತೆ ಇರಲಿಲ್ಲ, ಬಟ್ ನೀವು ಹೇಳಿ ಕರೆಸಿದ್ರಿ. ಥ್ಯಾಂಕ್ ಯು. ನನಗೂ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿರಲಿಲ್ಲ. ಅದೇ ರಾಯರ ಇವಳೆಲ್ಲ ಕಡೆ ಹೇಳಿದಾಳೆ, ನಾನೇ ಇದಕ್ಕೆ ಕಾರಣ ಅದು ಅಂತಲ್ಲ, ಅದು ಎಲ್ಲ ಮೂಲ ಕಾರಣ ಯಾರು ಕಾರಣ ಅಂತ ತೋರಿಸ್ಬೇಕಾಗಿತ್ತು ನಮಗೆ. ನೀವೇ ಫಸ್ಟ್ ತೋರಿಸಿ. ಹೀಗಾಗಿ ಥ್ಯಾಂಕ್ ಯು, ನಿಮಗೆ ಥ್ಯಾಂಕ್ ಯು. ಮತ್ತೆ ಸಿಗೋಣ. ನೀವು ಹೇಳಿ. ಥ್ಯಾಂಕ್ ಯು ವಿಶ್ವವಾಣಿ. ಫಸ್ಟ್ ಇಂಟರ್ವ್ಯೂ ನಂದು ಕೂಡ ಸುಜಯ್ ಅವರೇ ಮಾಡಿದ್ದು.
ಫಾರ್ ಜಗನ್ನಾಥ್ ದಾಸರು ಪಾರ್ಟ್ 2 ಮೂವಿಗೆ. ಫಿಲಮ್ಗೆ ಆ್ಯಂಡ್ ದಿಸ್ ಈಸ್ ಅ ಸೆಕೆಂಡ್ ಇಂಟರ್ವ್ಯೂ. ಹೀಗೆ ಮತ್ತೆ ಇಂಟರ್ವ್ಯೂ ಕೊಡೋ ಹಾಗಾಗಲಿ, ತುಂಬ ಡಿಸ್ಕಷನ್ಸ್ ಮಾಡೋ ಹಾಗಾಗಲಿ. ಆ್ಯಂಡ್ ಡೆಫಿನೆಟ್ಲಿ ವಿಶ್ವವಾಣಿ TV ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ಎಲ್ಲ ವೀಕ್ಷಕರಿಗೂ ಮತ್ತು ಗೋಪಿಕಾಂಬಾಗೆ ತೋರಿಸಿರೋಂಥ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್ ಶ್ರೀಲತಾ ಅವರೇ, ಹಾಗೆಯೇ ಅನೂಪ್ ಅವರೇ, ಒಳ್ಳೆಯದಾಗಲಿ ನಿಮ್ಮ ಮುಂದಿನ ಜೀವನಕ್ಕೆ, ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸ್ಗಳಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ಶ್ರೀಲತಾ ಮತ್ತು ಅನೂಪ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಸ್ನೇಹಿತರೆ ನಮಸ್ತೆ. ಮಾತೃಭೂಮಿ ಸೇವಾ ಫೌಂಡೇಶನ್ ಸತತವಾಗಿ 15 ವರ್ಷಗಳಿಂದ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಅನಾಥ ಮಕ್ಕಳು ಮತ್ತೆ ಸೌಲಭ್ಯ ವಂಚಿತ ಮಕ್ಕಳಿಗೋಸ್ಕರ ವಿದ್ಯಾಭ್ಯಾಸ, ಊಟ, ವಸತಿ ಇನ್ನಿತರ ವಿಚಾರಗಳಲ್ಲಿ ಸಪೋರ್ಟ್ ಮಾಡ್ತಾ ಬರ್ತಿದ್ವಿ. ನಮ್ಮಲ್ಲಿ ಓದಂತಹ ಮಕ್ಕಳು ಇಂಜಿನಿಯರಿಂಗ್ 1 ಜನ, MBBS ಒಬ್ಬರು, LLB 1 3 ಜನ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೊಂಡಿದ್ದಾರೆ. ಇನ್ನು ಈ ರೀತಿ ಇರುವಂತಹ ಅವಶ್ಯಕ ಇರುವಂತಹ ಮಕ್ಕಳಿಗೋಸ್ಕರ ಈಗ ಕೆಲವೇ ದಿನಗಳಲ್ಲಿ ನಾವು ಒಂದು ಬಿಲ್ಡಿಂಗ್ ನ ಲೋಕಾರ್ಪಣೆ ಮಾಡ್ತಿದ್ದೀವಿ. ಈ ಒಂದು ಉನ್ನತವಾದಂತಹ ಕೆಲಸಕ್ಕೆ ಯಾರ್ಯಾರು ಕೈ ಜೋಡಿಸಬೇಕು ಅಂತ ಮನಸ್ಸಿದ್ದೀವಿ. ಕೆಳಗಡೆ ಕಾಣ್ತಿರುವಂತಹ ನಂಬರ್ಗೆ ಸಂಪರ್ಕಿಸಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.